She could give the most, I would never thank her. Got it ready, I'm just waiting on the transfer. Going all the way like I'm Prancer. She gon' be my shirt cause she mad at me. It's a tragedy. If I'm not rich, then I'm about to be. Probably wipe my ass for your salary. Running through your mind, burning calories. This is what it's come to. Now I'm staring at the who's giving me junk food. You're stuck on my mind like you're cancer. Doing all that you have something I can't do. That's not what I got. She gon' move like a dancer. Wondering what's next. No one I can answer. No, you just didn't have the answer. Check never bounce. Think I like my banker. She do it without me. I'm like an anchor. She can give the mouse. I'll never thank her. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ಒಂದು ಓಲ್ಡ್ ಕಾರ್ದು XUV 500 ವಿಡಿಯೋ ಮಾಡ್ತಿದ್ದೇನೆ. ಸೊ ಬೇಸಿಕ್ಲಿ ಇದರಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ದೀನಿ ಅಂತ 1 by 1 ಹೇಳ್ತೇನೆ. ಸೊ ಬೇಸಿಕ್ಲಿ ಇದರಲ್ಲಿ ಆಲ್ಮೋಸ್ಟ್ 1,30,000 ಫಿಟ್ಮೆಂಟ್ ಆಗಿದೆ. ಮತ್ತೆ ಈ ಕಸ್ಟಮರ್ ಬಂದ್ಬಿಟ್ಟು ರಿಪೀಟೆಡ್ ಕಸ್ಟಮರ್ ಆಗಿದ್ದಾರೆ. ಇವ್ರದ್ದು ಓಲ್ಡ್ ಆಲ್ಮೋಸ್ಟ್ ಒಂದು 4 to 5 ವೆಹಿಕಲ್ಸ್ RS ಅಲ್ಲೇ ಮಾಡಿಸಿದ್ದಾರೆ. ಸೊ ಹಾಗಾಗಿ ಇನ್ನೊಮ್ಮೆ RS ಕಾರ್ ಮಾಡಿಫೈಸ್ಗೆ ಬಂದು ಹೆಡ್ಲೈಟ್ ಅನ್ನು ಅಪ್ಗ್ರೇಡ್ ಮಾಡಬೇಕು, ಫಾಗ್ಲೈಟ್ ಅಪ್ಗ್ರೇಡ್ ಮಾಡಬೇಕು, ಕ್ಯಾರಿಯರ್ ಮಾಡಬೇಕು, ಸ್ಪೀಕರ್ಸ್ ಮಾಡಬೇಕು, ಅದೇ ರೀತಿ ಡ್ಯಾಂಪಿಂಗ್ ಮಾಡಬೇಕು, ಸಿಸ್ಟಮ್ ವಿತ್ 360 ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ರತಿಯೊಂದು ಇದರಲ್ಲಿ ಮಾಡಿಫಿಕೇಶನ್ ಮಾಡ್ತಿದ್ದೀವಿ. ಅದ್ರ ಮೊದಲು ಯಾವ್ದು ಬ್ರ್ಯಾಂಡ್ ಆಗ್ತಿದ್ದೇವೆ ಅಂತ ಹೇಳುವ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಫಸ್ಟ್ ಇದರಲ್ಲಿ ಚೇಂಜ್ ಮಾಡಿರುವಂತದ್ದು ಒಂದು ಹೆಡ್ಲೈಟ್ ಅಂತ ಹೇಳ್ಬೋದು. ಸೊ ಹೆಡ್ಲೈಟ್ ಅಂತ ಬಂದಾಗ ಎಲ್ಲ ಬ್ರ್ಯಾಂಡ್ ಇದು ವಿಚ್ ಇಸ್ 2.5 years ವಿಚ್ ಕಮ್ಸ್ ವಿತ್ ಹೈ ಅಂಡ್ ಲೋ ಬಿಮ್. ದ ಬಲ್ಬ್ ನಂಬರ್ ಬಂದ್ಬಿಟ್ಟು H7 ಎಲ್ಲಾನು ಕಪ್ಲರ್ ಟು ಕಪ್ಲರ್ ಆಗಿ ಮಾಡಿರೋದು. ಸೊ ಇದರಲ್ಲಿ ಯಾವುದೇ ರೀತಿ ವೈರ್ ಕಟಿಂಗ್ ಇಲ್ಲ. ಅಂಡ್ ಪವರ್ ಅಂತ ಬಂದಾಗ 75 watts into 150 watts ಬರ್ತದೆ. ಅಂಡ್ 6000 Kelvin and the throw also is very nice. And ನಿಮಗೆ ಎಲ್ಲಾನು ಇದು ಸಾಕೆಟ್ ಟು ಸಾಕೆಟ್ ಬರೋದ್ರಿಂದ ಯಾವುದೇ ರೀತಿ ವೈರ್ ಕಟಿಂಗ್ ಮಾಡಿಲ್ಲ. ಅಂಡ್ ಫಾಗ್ ಲೈಟ್ ಅಂತ ಬಂದಾಗ ಸೊ ಇದರಲ್ಲಿ ಔಸಮ್ ಬ್ರ್ಯಾಂಡ್ ಇದು ನಿಮಗೆ H11 ವೈಟ್ ಕಲರ್ ಬಲ್ಬ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ. ಸೊ ಕಂಪ್ಲೀಟ್ ಆಗಿ ಫ್ರಂಟ್ ಪ್ರೊಫೈಲ್ ಅಲ್ಲಿ ಹೆಡ್ಲೈಟ್ ಅನ್ನು ಚೇಂಜ್ ಮಾಡಿದ್ದೀವಿ. ಅದಾದ ನಂತರ ಸೈಡ್ ಅಂತ ಬಂದಾಗ ಸೊ ಕಸ್ಟಮರ್ ಟ್ರಾವೆಲ್ ಮಾಡುವ ಕಾರಣ ಅಂಡ್ ಡಿಕ್ಕಿ ಸ್ಪೇಸ್ ತುಂಬಾ ಕಮ್ಮಿ ಇದ್ದ ಕಾರಣ ಇದರಲ್ಲಿ ರೂಫ್ ಕ್ಯಾರಿಯರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬ್ರ್ಯಾಂಡ್ ಅಂತ ಬಂದಾಗ ವಿ ಹ್ಯಾವ್ ಯೂಸ್ MTech ಬ್ರ್ಯಾಂಡ್. ಅಂತ ಬಂದಾಗ ಏನೆಲ್ಲ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟ್ ಆಗಿ ಕಂಪನಿದು OEM ಸಿಸ್ಟಮ್ ಇತ್ತು. ಸೊ ಆ OEM ಸಿಸ್ಟಮ್ ಅನ್ನು ರಿಮೂವ್ ಮಾಡಿ ಆಫ್ಟರ್ ಮಾರ್ಕೆಟ್ ಇದು ಮೋಕೋ ಬ್ರ್ಯಾಂಡ್ ಇದು ಕಂಪ್ಲೀಟ್ ಆಗಿ ಡೈಮಂಡ್ ಸಿಸ್ಟಮ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ವಿಚ್ ಇಸ್ ಅಗೇನ್ 11.6 inches ಸ್ಕ್ರೀನ್ ಸೈಜ್ ವಿತ್ ಸಪೋಸ್ 4GB RAM, 64GB ROM, ವೈರ್ಲೆಸ್ ಕಾರ್ ಪ್ಲೇ ಆಗಿರ್ಬೋದು, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು, ಕಂಪ್ಲೀಟ್ ಡ್ರೈವಿಂಗ್ ಟೈಮ್ ಅಲ್ಲಿ ಸೇಫ್ಟಿ ಬೇಕು ಅಂತ ಹೇಳುವವರಿಗೆ ರೆಕಾರ್ಡಿಂಗು ಆಗಿರ್ಬೋದು ಕಂಪ್ಲೀಟ್ ಆಗಿ ಇದರಲ್ಲಿ ಮಾಡಿದ್ದೇವೆ. ಸೊ ಓಲ್ಡ್ ಕಾರ್ ಆದ್ರೂ ಇದರಲ್ಲಿ ನೀಟ್ ಅಂಡ್ ಫಿನಿಶಿಂಗ್ ಮಾಡಿದ್ದೇವೆ. ಅಂಡ್ ಟು ರಿಟೈನ್ ಆಲ್ ಯೋರ್ OEM ಫಂಕ್ಷನ್ಸ್. ಯಾಕಂದ್ರೆ XUV 500 ಅಂತ ಬಂದಾಗ ನಿಮಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಫ್ಯೂಯಲ್ ಇಂಡಿಕೇಶನ್ ಆಗಿರ್ಬೋದು, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಬೋದು, ಡೋರ್ ಓಪನ್ ಸಿಂಬಲ್ ಆಗಿರ್ಬೋದು, ಈ ರೀತಿದು ಫಂಕ್ಷನ್ಸ್ ಬಂದಿರುತ್ತೆ. ಸೊ ಎಲ್ಲಾನು OEM ಫಂಕ್ಷನ್ಸ್ ಅನ್ನು ಸೇವ್ ಮಾಡಲಿಕ್ಕೆ, ರಿಟೈನ್ ಮಾಡಲಿಕ್ಕೆ ವಿ ಹ್ಯಾವ್ ಯೂಸ್ಡ್ ಅ ಕ್ಯಾನ್ವಸ್. ಸೊ ಕ್ಯಾನ್ವಸ್ ಯೂಸ್ ಮಾಡಿದಾಗ ಎವ್ರಿಥಿಂಗ್ ನಿಮ್ದು ಯಾವುದೇ ನಿಮ್ದು OEM ಫಂಕ್ಷನ್ಸ್ ಇರುವಂತದ್ದು ಪ್ರತಿಯೊಂದು ಫಂಕ್ಷನ್ಸ್ ವಿ ಕ್ಯಾನ್ ರಿಟೈನ್ ಇಟ್. ಅಂಡ್ ಫ್ರೇಮ್ ಅಲ್ಲಿ ನೀವು ನೋಡ್ತಿರ್ಬೋದು ಇಟ್ ಹಸ್ ಡನ್ ಅ ಬ್ಯೂಟಿಫುಲ್ ಫಿಟ್ಟಿಂಗ್ ಅಂಡ್ ಫಿನಿಶಿಂಗ್. ದ ಸ್ಪೀಡ್ ಆಫ್ ದ ಸಿಸ್ಟಮ್ ಆಲ್ಸೋ ಇಸ್ ಅಮೇಜಿಂಗ್ ಅಂತ ಹೇಳ್ಬೋದು. ಅಂಡ್ ಕಸ್ಟಮರ್ಗೆ ತುಂಬಾನೇ ಕ್ರೇಜ್ ಇತ್ತು ಆಡಿಯೋದು. ಸೊ ಹಾಗಾಗಿ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ 1 layer ಡ್ಯಾಂಪಿಂಗ್ ಮಾಡಿದ್ದಾರೆ. ಸೊ ಇನ್ ಆಲ್ ದ ವಿಡಿಯೋಸ್ ಐ ಸೇ ಡ್ಯಾಂಪಿಂಗ್ ಅಂತ ಬಂದಾಗ ಟು ಇನ್ಕ್ರೀಸ್ ಒಂದು ವಾಲ್ಯೂಮ್ದು ನೀವು ಇನ್ಕ್ರೀಸ್ ಮಾಡಿದಾಗ ಒಂದು ಆಡಿಯೋ ಡಿಸ್ಟಾರ್ಷನ್ ಸೌಂಡ್ ಬರದೆ ಒಂದು ಒಳ್ಳೆ ಕ್ಲಾರಿಟಿ ಆಡಿಯೋ ಆಗಿರ್ಬೋದು. ಅದೇ ರೀತಿ ಗಾಡಿ ವಿದೌಟ್ ಮ್ಯೂಸಿಕ್ ಓಡಿಸುವಾಗ ಇದು ರೋಡ್ ನಾಯ್ಸ್ ಆಗಿರ್ಬೋದು ಇದನ್ನೆಲ್ಲ ನಿಮಗೆ ಕಮ್ಮಿ ಮಾಡ್ತದೆ. ಸೊ ಡ್ಯಾಂಪಿಂಗ್ ಮಾಡಿದ್ರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಬೆನಿಫಿಟ್ಸ್. ಎಷ್ಟೋ ಕಸ್ಟಮರ್ ಅವರ ಕಾರಿಗೆ ಡ್ಯಾಂಪಿಂಗ್ ಮಾಡಿದ್ರು ದೇ ರೆಫರ್ ಟು ದೇರ್ ಫ್ರೆಂಡ್ಸ್ ಬಿಕಾಸ್ ತುಂಬಾನೇ ಒಂದು 70% ಆಫ್ ದ ಡಿಫ್ರೆನ್ಸ್ ಇದೆ. ಸೊ ಅದರಲ್ಲಿ ಆಡಿಯೋ ಅಂತ ಹಾಕುವಾಗ ಇಟ್ಸ್ ವೆರಿ ನೈಸ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಫ್ರಂಟ್ ಅಲ್ಲಿ 165p ಅನ್ನು ಹಾಕಿದ್ದೇವೆ. ಅಗೇನ್ ಬ್ರ್ಯಾಂಡ್ ವಿ ಹ್ಯಾವ್ used is a Audison brand which comes with a 2 crossover, 2 tweeter and 2 speakers ಆಗಿರಬಹುದು. ಬ್ಯಾಕ್ ಸೈಡ್ ಅಲ್ಲಿ ಅಂತ ಬಂದಾಗ 165 ಕಾಂಪೊನೆಂಟ್ ಅನ್ನು ಹಾಕಿದ್ದೇವೆ which comes with a 1 crossover and 2 speakers and 2 tweeters. ಸೊ ಕಸ್ಟಮರ್ ಗೆ ಎರಡು ಸೆಟ್ ಕಾಂಪೊನೆಂಟ್ ಬೇಕಿತ್ತು. he was more into a chilling ಆಗಿರಬಹುದು. ಸೊ ಹಾಗಾಗಿ ಕಸ್ಟಮರ್ ಎರಡು ಸೆಟ್ ಕಾಂಪೊನೆಂಟ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಆಡಿಯೋ. ದೆನ್ ದೇರ್ ವಿಲ್ ಬಿ ಅ ಸ್ಮಾಲ್ ಆಕ್ಸೆಸರೀಸ್ ಅಂತ ಬಂದಾಗ ಕ್ರೋಮ್ ಹಾರ್ನ್ಸ್ ಆಗಿರಬಹುದು ಅಂಡ್ ಲೈಟ್ ಚೇಂಜಿಂಗ್ ಆಗಿರಬಹುದು. ಆಲ್ ದಿಸ್ ಆಕ್ಸೆಸರೀಸ್ ಹ್ಯಾಸ್ ಬಿನ್ ಡನ್. ಸೊ ಇದರಲ್ಲಿ ಮೇಜರ್ ಆಗಿ ಎಲ್ಲಾನು ವರ್ಕ್
ವರ್ಕ್ ಪ್ರೊಸೀಜರ್ ನಾನು ತೋರಿಸ್ತಿರೋದು ನಿಮಗೆ ಸಿಸ್ಟಮ್ ಅಂತ ಹೇಳ್ಬೋದು. ಬಿಕಾಸ್ XUV 500 ಗಾಡಿ ಅಂತ ಬಂದಾಗ ತುಂಬಾ ಕಡೆ ನಿಮಗೆ ಸಿಸ್ಟಮ್ಸ್ ಚೇಂಜ್ ಮಾಡಲ್ಲ, ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಟು ರಿಟೇನ್ ದ OEM ಫಂಕ್ಷನ್ಸ್ ಆಗಿರ್ಬೋದು. ವೆರಸ್ RS ಕಾರ್ ಮಾಡಿಫೈಸ್ ಅಲ್ಲಿ ವಿ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ವರ್ಕ್ ಅಂತ ಹೇಳ್ಬೋದು. ಅಂಡ್ ಯು ಕ್ಯಾನ್ ಸಿ ಹೌ ಫಿಟ್ ಅಂಡ್ ಫಿನಿಶಿಂಗ್ ಆಗಿದೆ, ಕ್ಯಾಲಿಬ್ರೇಷನ್ ಮಾಡಿದ್ದೇವೆ, ಹೆಡ್ಲೈಟ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ ಅಂತ ಪ್ರತಿ ಒಂದು ಕೆಲಸ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ಗೈಸ್, RS ಕಾರ್ ಮಾಡಿಫೈಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್. RS ಕಾರ್ ಮಾಡಿಫೈಸ್ ಅಲ್ಲಿ ಯಾವುದೇ ರೀತಿ ಓಲ್ಡ್ ವೆಹಿಕಲ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ನಿಮಗೆ ಆಡಿಯೋ ಅಪ್ಡೇಟ್ ಬೇಕು, ಸಿಸ್ಟಮ್ಸ್ ಮಾಡಬೇಕು, ಲೈಟಿಂಗ್ ಚೇಂಜ್ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಟು ವಿಸಿಟ್ RS ಕಾರ್ ಮಾಡಿಫೈಸ್. ಅಂಡ್ ವಿ ಹ್ಯಾವ್ ಪುಟ್ ಅಪ್ ಇನ್ BTM layout, and also we do have a branch in Kerpuram. So thank you so much for watching this video, and I'll catch up you guys in the next video. Till then, bye bye.